ಇವತ್ತು ಆಷಾಢದ 2ನೇ ಶುಕ್ರವಾರ. ನೈವೇದ್ಯಕ್ಕೆ ಅಂತ ಏನಾದ್ರು ದೇವಿಗೆ ಮಾಡಲೇಬೇಕಲ್ವಾ? ಅದಕ್ಕೆ ನಾನು ಹೊಸ ರೀತಿಯಲ್ಲಿ ಕ್ವಿಕ್ಕಾಗಿ ಆಗೋ ಅಂಥ ಪಾಯಸನ ಹೇಳ್ಕೊಡ್ತಿದ್ದೀನಿ. ನೀವು ಯಾವತ್ತೂ ಈ ಥರ ಟೇಸ್ಟಿ ಪಾಯಸ ಮಾಡಿರೋದು ಇಲ್ಲ, ತಿಂದಿರೋದು ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ. ಈಸಿಯಾಗಿ 10 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಈ ಪಾಯಸ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಇದನ್ನು ಮಾಡಬೇಕಾದ್ರೇ ಮನೆಯೆಲ್ಲ ಘಮ್ ಅಂತಿರುತ್ತೆ ಆ ಕ್ಯಾರೆಟ್ ಸ್ಮೆಲ್ಲು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು. ನೀವು ಡಯೆಟ್ ಮಾಡೋರಾಗಿದ್ದರೆ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ದೊಡ್ಡೋರಿಂದ ಚಿಕ್ಕವ್ರವರೆಗೂ ಎಲ್ಲರಿಗೂ ಈ ಪಾಯಸ ತಿಂದಮೇಲೆ ಫೇವ್ರೆಟ್ ಆಗಿಬಿಡುತ್ತೆ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಇದು. 1 ಕ್ಯಾರೆಟ್ ಇದ್ದರೆ ಸಾಕು, ಆರಾಮಾಗಿ 5 ಗ್ಲಾಸ್ ಅಷ್ಟು ಪಾಯಸನ ಮಾಡ್ಕೊಳ್ಬೋದು. ಟೇಸ್ಟ್ ಮಾತ್ರ ಯಾವುದೇ ರೆಸ್ಟೋರೆಂಟ್ ಪಾಯಸಕ್ಕಿಂತ ಕಡಿಮೆ ಇರಲ್ಲ. ಅಷ್ಟು ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ರಿಚ್ ಆಗಿರೋ ಈ ಪಾಯಸ ಅಷ್ಟು ಸಖತ್ತಾಗಿರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಕಿಚನ್. ನಾನಿಲ್ಲಿ ಫಸ್ಟು 2 ದಪ್ಪಗಿರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ ನೋಡಿ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ಹೀಗೆ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ತುರಿದು ಎತ್ತಿಟ್ಕೋಬೇಕಾಗುತ್ತೆ. ನಮಗೆ ಫುಲ್ಲು ಚಿಕ್ಕದಾಗಬೇಕು ಅಂದರೆ ಅದರಲ್ಲಿ ಚಿಕ್ಕದಾಗಿ ತುರ್ಕೊಳ್ಳೋ ಅಂಥದ್ದು ಇದೆ. ನಮಗೆ ಬಾಯಿಗೆ ಫುಲ್ ಸಿಗಬೇಕು ಅಂದರೆ ದಪ್ಪದಾಗಿ ತುರ್ಕೊಳ್ಳೋದು ಇದೆ. ಇಲ್ಲ ನನಗೆ ಮೀಡಿಯಮ್ ಬೇಕು ಅಂದರೆ ನಂತರ ಇಷ್ಟು ಸಾಕು ಅನ್ನೋದಾದರೆ ಅದಕ್ಕೆ ನಾನು ಮೀಡಿಯಮಲ್ಲಿ ತುರ್ಕೊಂಡು ತೆಗೆದಿಟ್ಕೊತಿದ್ದೀನಿ. ಇಲ್ಲ ನಮಗೆ ಬಾಯಿಗೆ ಸಿಗಬಾರ್ದು ಅನ್ನೋದಾದರೆ ಆರಾಮಾಗಿ ಒಂದು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರು ಅದು ನಡೆಯುತ್ತೆ, ಏನೂ ಆಗಲ್ಲ. ಎಲ್ಲ ಟೇಸ್ಟು ಸೇಮೇ ಇರುತ್ತೆ. ನಾನು ನೋಡಿ ಇಲ್ಲಿ 2 ಕ್ಯಾರೆಟ್ ಅಂತ ಹೇಳಿದ್ನಲ್ಲ, 2 ಫುಲ್ ತೊಗೊಳಕ್ಕೆ ಹೋಗಿಲ್ಲ, 1 ಫುಲ್ ಮಾತ್ರ ತೊಗೊಂಡಿದ್ದೀನಿ, ಇನ್ನೊಂದು ಹಾಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಏನೇನು ಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. 1-2 ಸ್ಪೂನಷ್ಟು ತುಪ್ಪ, 1-3 ಬಾದಾಮಿ, 1-4 ಗೋಡಂಬಿ, 1-3 ಏಲಕ್ಕಿ ಕುಟ್ಟಿಟ್ಕೋಬೇಕಾಗುತ್ತೆ. ಈಗ ನೋಡಿ ಇದು 1 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಹಾಗೆ 1 ಕಪ್ಪಷ್ಟು ಕ್ಯಾರೆಟ್ ತುರ್ಕೊಂಡಿದ್ನಲ್ಲ ಅದು 1 ಕಪ್ ಆಯಿತು. ಅಷ್ಟಾದರೆ ಸಾಕಾಗುತ್ತೆ ಈ ಪಾಯಸ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಈಗ ಸಬ್ಬಕ್ಕಿ ಇತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು 10 ಮಿನಿಟ್ಸ್ ನೆನೆಯೋಕೆ ಇಡ್ತಿದ್ದೀನಿ. ಅಂದರೆ ಆ ಕ್ಯಾರೆಟ್ ಹುರ್ಕೊಳ್ಳೋಷ್ಟೊತ್ತಿಗೆ ಅದು ನೆಂದಿರುತ್ತೆ, ಮತ್ತೇನು ಅದನ್ನು ಎಕ್ಸ್ಟ್ರಾ ನೆನೆಯೋಕ್ಕೇನು ಇಡೋದು ಬೇಡ. ಅದ್ರ ಜೊತೆ ಒಂದು 10 ರೂಪಾಯಿ ಪ್ಯಾಕೆಟ್ ಫುಲ್ಲಷ್ಟು ಹಾಲಿನ ಪೌಡರ್, ಮಿಲ್ಕ್ ಪೌಡರ್ ಬೇಕಾಗುತ್ತೆ. 1 ಕಪ್ಪಷ್ಟು ಹಾಲು, ಇಲ್ಲಿ ನಾನು 1/4 ಲೀಟ್ರ್ ಹಾಲು ಯೂಸ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಇದು ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ರೆಸಿಪಿ ಅಲ್ವಾ, ಸೊ ಇಂಗ್ರೀಡಿಯೆಂಟ್ಸ್ ಕೂಡ ಮನೇಲಿ ಯಾವ್ಯಾವ ಇರುತ್ತೆ ಅಷ್ಟೇ ನಡೆಯುತ್ತೆ. ಅದ್ರ ಜೊತೆ 1/2 ಕಪ್ಪಷ್ಟು ಸಕ್ಕರೆ, ನನಗೆ 1/2 ಕಪ್ಪೇ ಜಾಸ್ತಿ ಆಯಿತು. ನೀವು ಟೇಸ್ಟ್ ನೋಡ್ಕೊಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ನನ್ನ ಪ್ರಕಾರ 1/2ಗಿಂತ ಒಂಚೂರು ಕಡಿಮೆ ಆದರೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನಿಲ್ಲಿ ಫಸ್ಟು ಇನ್ಸ್ಟೆಂಟ್ ಕೋವಾಗೋಸ್ಕರ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೋಸ್ಕರ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೀಗ 1 ಪ್ಯಾಕೆಟ್ ಫುಲ್ಲಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಹೀಗೆ ಗಂಟುಗಳೇನೂ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೇನು ಜಾಸ್ತಿ ಟೈಮ್ ಕೂಡ ಇಡ್ಸಲ್ಲ, 1 ನಿಮಿಷಕ್ಕೆ ನಿಮಗೆ ಆಗಿಬಿಡುತ್ತೆ. ಇದು ಇನ್ಸ್ಟೆಂಟ್ ಕೋವಾ. ಈಗ ನಮ್ಮ ಹತ್ರ ಕೋವಾ ಅವೈಲೇಬಲ್ ಇಲ್ಲ ಅಂತಂದರೆ ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಎಣ್ಣೆ ಬೆಣ್ಣೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾನು ಯಾವ ಥರ ಮಾಡ್ಕೊಳ್ತಿದ್ದೀನಿ ಅಂತ, ಈಸಿಯಾಗಿ ಆಗಿಬಿಡುತ್ತೆ. ಇದೇನು ಜಾಸ್ತಿ ಟೈಮು ಇಡ್ಸಲ್ಲ. ನಿಮಗೆ ಕೋವಾ ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ, ಆದರೂ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರಿಚ್ನೆಸ್ಗೋಸ್ಕರ ಈ ಕೋವಾನ ಯೂಸ್ ಮಾಡ್ತಿರೋದಷ್ಟೇ. ನಿಮಗೆ ಬೇಡ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಸೈಡ್ಸ್ ಎಲ್ಲ ನೀಟಾಗಿ ತೆಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಕೋವಾ 10 ರೂಪಾಯಿ ಪ್ಯಾಕೆಟಲ್ಲಿ ಏನು ಜಾಸ್ತಿ ಆಗಲ್ಲ. ಈಗ ನಮಗೆ ಪಾಯಸಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸಿಗುತ್ತೆ. ನೋಡಿ ಸೈಡ್ಸ್ ಎಲ್ಲ ನೀಟಾಗಿ ತೆಕ್ಕೊಳ್ಬೇಕು, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಷ್ಟೇ ನನಗೆ ಸಿಕ್ಕಿರೋದು ಕೋವಾ, ಸಾಕಾಗುತ್ತೆ ನನಗಿದು. ಈಗ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ಮನೆ ತುಪ್ಪ, ಸೊ ಅದಕ್ಕಾಗಿ ಈ ಥರ ಕಲರ್ ಇದೆ. ತುಪ್ಪ ರೆಸಿಪಿ ಬೇಕು ಅಂದರೂ ಕೇಳಿ, ಮನೆಯಲ್ಲಿ ಹೇಗೆ ಆರೋಗ್ಯಕರವಾಗಿ ಕಾಯಿಸ್ಕೊಳ್ಳೋದು ದೇಸಿ ಸ್ಟೈಲಲ್ಲಿ ಅಂತಲೂ ನಾನು ಹೇಳ್ಕೊಡ್ತೀನಿ ನಿಮಗೆ. ಈಗ ನೆಕ್ಸ್ಟ್ ಅದಕ್ಕೆ ಆಗಲೇ ಹೇಳಿದ್ನಲ್ಲ, 4 ಬಾದಾಮಿ, 4 ಗೋಡಂಬಿ, 10 ದ್ರಾಕ್ಷಿ, ಇದನ್ನ ಹಾಕಿ ನೀಟಾಗಿ ಹುರಿದು ತೆಗೆದಿಟ್ಕೋಬೇಕಷ್ಟೇ. ನೋಡಿ ನಾನು ಹುರ್ಕೊಳ್ತಿದ್ದೀನಿ, ಈ ಥರ ಹುರ್ಕೊಳ್ಳಿ. ಇನ್ನೇನಿದು ಎಲ್ಲರಿಗೂ ಗೊತ್ತಲ್ವಾ, ಈ ಥರ ಹುರ್ಕೊಂಡು ಈಗ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನಾನು ತೆಗೆದಿಟ್ಕೊಳ್ತೀನಿ. ಈಗ ನಾನು ತೆಗೆದಿಟ್ಕೊಂಡಾಗಿದೆ ನೋಡಿ, ಆದರೂ ಅದರಲ್ಲಿ ಎಷ್ಟು ತುಪ್ಪ ಹಾಗೆ ಉಳಿದಿದೆ ಅಂತ. ಈಗ ನೆಕ್ಸ್ಟು ಅದಕ್ಕೆ ತುರಿದಿಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ ತುರಿನ ಇದಕ್ಕೆ ಹಾಕಿ ನೀಟಾಗಿ
ಫ್ಲೇವರ್ ಬಿಡೋವರೆಗೂ ಈ ಥರ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು 2 ಮಿನಿಟ್ಸ್ ಹಿಡಿಯುತ್ತೆ. 2 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಚೆನ್ನಾಗಿ ಅದೊಂಚೂರು ಮೆತ್ತಗಾಗುತ್ತೆ ಕ್ಯಾರೆಟ್ ಎಲ್ಲ. ನೀಟಾಗಿ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡಿಕೊಂಡೆ ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ನೋಡಿ 2 ಮಿನಿಟ್ಸ್ಗೆ ಹೇಗೆ ನೀಟಾಗಿ ರೋಸ್ಟ್ ಆಗಿದೆ ಅಂತ ಘಮ ಬಿಡುತ್ತೆ, ಚೆನ್ನಾಗಿ ಘಮ್ ಅಂತಿರುತ್ತೆ. ಆ ಟೈಮಲ್ಲಿ ಇವಾಗ ಇದು ಆಗಿದೆಯಲ್ಲ, ಈಗ ನಾವೇನು 1 ಕಪ್ ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ 1 ಕಪ್ ಹಾಲು, ನೆಕ್ಸ್ಟ್ ಇದಕ್ಕೆ 1 ಕಪ್ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬರೀ ಹಾಲೇ ಆದರೆ ಚೆನ್ನಾಗಿರಲ್ಲ, ಕೋವಾ ಬೇರೆ ಹಾಕ್ಕೊಳ್ತೀವಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿ ಪಾಯಸ ಬೇಕು ಅಂದರೆ ನಾವು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರು ಹಾಲು ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ಈಗ ಒಂದು ನೀರು ಸೇರಿಸ್ಕೊಂಡಿದ್ದೀನಿ ನಾನು. ನೋಡಿ ನೀಟಾಗಿ ಇದು ಕುದಿ ಬರಬೇಕು. ಕುದಿ ಬಂದು ಕ್ಯಾರೆಟ್ ಈಗ ಅದರಲ್ಲೇ ಬೇಯ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನು ಬಿಡ್ತಿದ್ದೀನಿ. ಇವಾಗ ಕ್ಯಾರೆಟ್ ಒಂದು 50% ಬೆಂದಿದೆ. 1 ಮಿನಿಟ್ ಬಿಟ್ಟಿದ್ದೀನಿ ಅಷ್ಟೇ, ಅದು ಕುದಿ ಬರ್ತಿದೆಯಲ್ಲ ಅಷ್ಟೇ. ಈಗ ನೆಕ್ಸ್ಟು ನೆನೆಸಿಟ್ಕೊಂಡಿದ್ನಲ್ಲ 1 ಸ್ಪೂನಷ್ಟು ಸಬ್ಬಕ್ಕಿನ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ 1 ಸ್ಪೂನ್ ಅಷ್ಟೇ ನಾನು ನೆನೆಸಿದ್ದು. ಅದು ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ, ಚಿಕ್ಕದಾಗಿರುತ್ತಲ್ಲ ಆ ಸಬ್ಬಕ್ಕಿ. ನನಗೆ ಆ ಸಬ್ಬಕ್ಕಿ ಇಷ್ಟ ಆಗುತ್ತೆ, ದಪ್ಪದೇನು ಅಷ್ಟು ಇಷ್ಟ ಆಗಲ್ಲ, ಮಕ್ಕಳಿಗೂ ಅಷ್ಟೇ. ಅದಕ್ಕೆ ಚಿಕ್ಕದು ನೆನೆಸಿಟ್ಕೊಂಡಿದ್ದೆ. 1 ಸ್ಪೂನ್ ನೆನೆಸಿಟ್ಕೊಂಡಿದ್ದು ಇಲ್ಲಿ ನೋಡಿದ್ರೆ ಎಷ್ಟೊಂದು ಸಬ್ಬಕ್ಕಿ ಆಗಿಬಿಟ್ಟಿದೆ ನೋಡಿ. ಆಲ್ಮೋಸ್ಟ್ 1-2 ಸ್ಪೂನ್ಗಿಂತ ಜಾಸ್ತಿನೇ ಸಬ್ಬಕ್ಕಿ ಆಗಿಬಿಟ್ಟಿದೆ. ಈಗ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ 1-2 ನಿಮಿಷ ಕುದಿಯೋಕೆ ಇಟ್ಕೋಬೇಕು. ಅದೊಂದು ಸ್ವಲ್ಪ ಬೇಯಬೇಕಲ್ವಾ, ಇನ್ನೇನು ಬೇಗ ಬೆಂದೋಗುತ್ತೆ, ಅದೇ ನಿಮಗೆ ಬಾಯಿಗೂ ಸಿಗಲ್ಲ. ನೋಡಿ ಚೆನ್ನಾಗಿ ಕುದೀತಿದೆ. ಈಗ 1-2 ನಿಮಿಷ ಕೂಡ ಆಗಿದೆ. ನೆಕ್ಸ್ಟ್ ಈಗ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ನೋಡಿ ಅದರಲ್ಲಿ ಒಂದು ಸ್ವಲ್ಪ ತೆಕ್ಕೊಂಡು ನೋಡ್ತಿದ್ದೀನಿ ಸಬ್ಬಕ್ಕಿ ಮತ್ತು ಕ್ಯಾರೆಟ್ ಎಲ್ಲ ನೀಟಾಗಿ ಬೆಂದಿದೆಯಾ ಅಂತ. ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಆಗ ಸೇರಿಸ್ಕೊಳ್ಳಿ. ನಾವು ಒಂದು ಸ್ವಲ್ಪ ಸ್ವೀಟ್ ಆಗಲಿ ಖಾರ ಆಗಲಿ ಎಲ್ಲ ಜಾಸ್ತಿನೇ ಇರಬೇಕು, ಮೈಲ್ಡ್ ಆಗಿದ್ದರೆ ಅಷ್ಟಿಷ್ಟ ಆಗಲ್ಲ. ಸೊ ನಿಮಗೆ ಮೈಲ್ಡಾಗಿ ಬೇಕು ಅಂದರೆ ಆಫ್ ಕಪ್ಪಲ್ಲಿ ಒಂದು ಸ್ಪೂನಷ್ಟು ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮೈಲ್ಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಿಮ್ಗೆ ಇಲ್ಲಿ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು, ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಮಾಡಿದ್ದೀನಿ. ಈಗ ಡಯೆಟ್ ಮಾಡೋರೆಲ್ಲ ಕ್ಯಾರೆಟ್ ಜ್ಯೂಸ್ ಎಲ್ಲ ಕುಡಿತಾರಲ್ವ, ಅವರು ಈ ಥರ ಕ್ಯಾರೆಟ್ ಹಾಲು ಬೇಕಾದ್ರೂ ಮಾಡ್ಕೋಬೋದು. ಸಕ್ಕರೆ ಬೆಲ್ಲ ಏನೂ ಹಾಕ್ದಂಗೆ ಒಂಚೂರು ಹನಿ ಸೇರಿಸ್ಕೊಂಡು ಕೂಡ ಇದನ್ನು ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ಥರ ಸೈಡ್ಸ್ ಎಲ್ಲ ನೀಟಾಗಿ ತೆಕ್ಕೋಬೇಕು. ಅದೇನಿಲ್ಲ, ಕೆನೆ ಅಷ್ಟೇ, ಹಾಲಿಂದು ಕೆನೆ ಎಲ್ಲ ಹಿಂಗೆ ಸೈಡ್ಸ್ ಹೋಗಿ ಕೂತಿರುತ್ತೆ. ಅದನ್ನೆಲ್ಲ ಹೀಗೆ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಈಗ ನೆಕ್ಸ್ಟ್ ನಾನಿಲ್ಲಿ ಆಗಲೇ ಕೋವಾ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಪುಡಿ ಮಾಡ್ಕೋಬೇಕು. ಕೈಯಲ್ಲಿ ಒಂಚೂರು ಪುಡಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ, ಹಾಗೆ ಹಾಕೊಂಡ್ರೆ ಅದು ಬೇಗ ಕರಗಲ್ಲ. ಸೊ ಈಗ ನಾನು ಕೈಯಲ್ಲಿ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಸೇರಿಸ್ಕೊಂಡು ಅಷ್ಟೇ ನೀಟಾಗಿ ಅದೊಂದು ಸ್ವಲ್ಪ ಕರಗಬೇಕು. ಆ ರಿಚ್ನೆಸ್ಸು ಹಾಗೆ ಗೊತ್ತಾಗಬೇಕು, ಗಟ್ಟಿಗೆ ಬರಬೇಕು ಪಾಯಸ. ಈಗ ನಾವು ಸಕ್ಕರೆ ಹಾಕಿದ್ವಲ್ಲ, ಸಕ್ಕರೆ ಹಾಕಿದ ತಕ್ಷಣ ತೆಳ್ಳಗಾಗ್ಬಿಡುತ್ತೆ ಪಾಯಸ, ನೀರು ಥರ ಆಗುತ್ತೆ. ನಾವೇನಕ್ಕೆ ಸಕ್ಕರೆ ಲಾಸ್ಟಿಗೆ ಹಾಕೋಬೇಕು ಅಂದರೆ ಈ ಸಬ್ಬಕ್ಕಿ ಆಗಲಿ ಕ್ಯಾರೆಟ್ ಆಗಲಿ ಒಂಚೂರು ಬೆಂದ ಮೇಲೆ ಸಕ್ಕರೆ ಹಾಕೋಬೇಕು. ಈಗ ಹಾಲು ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಅವೆಲ್ಲ ಬೆಂದ ಮೇಲೆ ಹಾಕೋದ್ರಿಂದ ರಿಚ್ನೆಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕೋವಾನು ಹಾಕಾಗಿದೆ, ಅದು ಎಲ್ಲ ಕರಗಿದೆ. ಈಗ ನೆಕ್ಸ್ಟು ಲಾಸ್ಟ್ಗೆ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಒಂದು 3 ಏಲಕ್ಕಿನ ಜಜ್ಜಿ ಹಾಕ್ಕೊಂಡ್ರೆ ಆಯಿತು, ಪಾಯಸ ರೆಡಿ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು 10 ನಿಮಿಷದಲ್ಲಿ ಈಸಿಯಾಗಿ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಅಯ್ಯೋ ಏನು ಮಾಡೋದು ಅಂತ ಹೆದರಬೇಕಾಗಿಲ್ಲ. ಏನು ಒಂದು ಕ್ಯಾರೆಟ್ ಇದ್ದರೆ ಸಾಕು, ಅವರಂತೂ ನಿಮಗೆ ಅಪ್ರಿಷಿಯೇಟ್ ಮಾಡಿ ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟಿ ಪಾಯಸ. ಇನ್ನೇನು ನೈವೇದ್ಯಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ, ಆರಾಮಾಗಿ ನೀವು ಈ ಥರ ಕ್ಯಾರೆಟ್ ಪಾಯಸನ 10 ನಿಮಿಷದಲ್ಲಿ ಮಾಡಿಕೊಂಡು ನೈವೇದ್ಯ ಮಾಡ್ಕೋಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೆ 10 ನಿಮಿಷಕ್ಕೆ ಮಾಡ್ಕೋಬೋದು. ಏನು ಎಕ್ಸ್ಟ್ರಾ ಹೋಗಿ ಅಂಗಡಿಗೆ ಹೋಗಿ ಶಾಪ್ಗೆ ಹೋಗಿ ತರಬೇಕು ಅಂತಲೂ ಏನಿಲ್ಲ. ಇನ್ನೇನು ಅಂಗಡಿ ಶಾಪ್ ಎರಡು ಒಂದೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ರಿಚ್ನೆಸ್ ಆಗಿರುತ್ತೆ, ಫುಲ್ಲು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಕುಡಿಯೋಕೆ ಅಂತ ಮಾಡ್ಕೊಂಡಿರೋದು. ನಾನು ಇದನ್ನು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಯಾಗಂತೂ ತುಂಬ ಚೆನ್ನಾಗಿತ್ತು. ಇನ್ನು ನೀವು ಇದನ್ನು ಫ್ರಿಜ್ಜಲ್ಲಿಟ್ಟು ಚಿಲ್ಡಾಗಿ ಕೂಡ ಸರ್ವ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಮತ್ತು ಹಾಲು ಹಾಕಿರ್ತೀವಲ್ಲ, ಕ್ಯಾರೆಟ್ ಮಿಲ್ಕ್ ಥರ ಇರುತ್ತೆ, ಅದು ಮಕ್ಳಿಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.